ಹಲೋ ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ವಾಟ್ಸ್ ಹ್ಯಾಪನಿಂಗ್? ಏನು ನಡೀತಾ ಇದೆ? ಏನು ವಿಶೇಷ? ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಇವತ್ತಿಗೆ ಚರ್ಚೆ ಆಗ್ತಾ ಇರೋದು ಏನು? ಸಾರ್ ನಮ್ಮನೆಗೆ LPG ಬರ್ತಾ ಇಲ್ಲ ಸಾರ್, ಸಾರ್ ನಮ್ಮ ಹೋಟ್ಲ್ಗೆ LPG ಗ್ಯಾಸೇ ಇಲ್ಲ ಸಾರ್, ಚಪಾತಿ ಮಾಡೋಕ್ಕಾಗ್ತಾ ಇಲ್ಲ, ದೋಸೆ ತಿರುವಕ್ಕಾಗ್ತಾ ಇಲ್ಲ, ಮುದ್ದೇನೂ ತಿರುವಕ್ಕಾಗ್ತಾ ಇಲ್ಲ ಸಾರ್, ನಮ್ಮ ಹೋಟ್ಲು ಕ್ಲೋಸ್ ಮಾಡ್ಕೊಳ್ಬೇಕಾದಂಥ ದುಸ್ಥಿತಿಗೆ ಬಂದಿದೆ, ಏನು ಮಾಡೋದು ಸಾರ್? ದೊಡ್ಡ ದೊಡ್ಡ ಹೋಟ್ಲ್ಗಳು, ಸಿಕ್ಕಾಪಟ್ಟೆ ದುಡ್ಡು ತೆಗೆದುಕೊಳ್ಳುವಂಥ ಹೋಟ್ಲ್ಗಳು ಇವತ್ತು ಬಹಳ ಆರಾಮಾಗಿ ಅವರ ಕಸ್ಟಮರ್ಗಳನ್ನು ಹಿಡಿದಿಟ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಕೂತ್ಕೊಂಡಿದ್ದಾವೆ. ನಮ್ಮದು ಸಣ್ಣ ಹೋಟ್ಲು ಸಾರ್, ದಿನಕ್ಕೊಂದು 100 ಜನನೋ 200 ಜನನೋ ಅಷ್ಟೇ ಬರ್ತಾರೆ. ನಾವು ವ್ಯಾಪಾರ ಮಾಡೋದೇ ಕೆಲವು ಸಾವಿರ ರೂಪಾಯಿಗಳಲ್ಲಿ. ಆದರೆ ನಮ್ಮ ಹೊಟ್ಟೆ ಮೇಲೆ ಇವತ್ತು ತಣ್ಣೀರಿನ ಬಟ್ಟೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು, ನೀಲಿ ಸಿಲಿಂಡ್ರು 19 kg ಇದು ನಮ್ಮ ಹೋಟ್ಲ್ಗೆ ಸಿಗ್ತಾ ಇಲ್ಲ. ಇದು ಸಾರ್ವಜನಿಕವಾಗಿ ಹೋಟ್ಲ್ನ ಮಾಲೀಕರು, ಪಾಪ ಸಣ್ಣ ಸಣ್ಣ ಉದ್ಯಮಗಳನ್ನ ಇಟ್ಕೊಂಡವರು ಚರ್ಚೆ ಮಾಡ್ತಾ ಇರೋ ವಿಷಯ. ಇನ್ನು ಜನರ ವಿಷಯಕ್ಕೆ ಬರೋಣ. ಸರ್, OTP ಬಂತು, ಬುಕಿಂಗ್ ಮಾಡ್ಕೊಂಡಿದ್ದೀವಿ, ಆದರೆ ಗ್ಯಾಸ್ ಬತ್ತದೋ ಬರಕಿಲ್ವೋ ಅಂತ ನಾವು ಏಜೆನ್ಸಿನ ಹೋಗ್ಬಿಟ್ಟು ಕೇಳಿದ್ರೆ, ಸ್ವಾಮಿ ನಮಗೆ ಗೊತ್ತಿಲ್ಲ, ನೀವು ಯಾರು ಬೇಕಾದರೂ ಕೇಳ್ಕೊಳ್ಳಿ ಅಂತಾರೆ. ಇದು ರಾಜ್ಯದ, ದೇಶದ ಸದ್ಯದ ಸ್ಥಿತಿ. ಇನ್ನು ಪೆಟ್ರೋಲ್ ವಿಷಯಕ್ಕೆ ಬರೋಣ, ಡೀಸೆಲ್ ವಿಷಯಕ್ಕೆ ಬರೋಣ. ನಿನ್ನೆ ಮೊನ್ನೆಯಿಂದ ಏನಾಗಿದೆ, ಕಳೆದ 2 ದಿನದಿಂದ, ಇನ್ಫ್ಯಾಕ್ಟ್ ಸಿನ್ಸ್ ದಿ ಲಾಸ್ಟ್ 48 hours ಏನಾಗಿದೆ, ಸುಮಾರು ಪೆಟ್ರೋಲ್ ಬಂಕ್ಗಳಲ್ಲಿ ನೀವು ಹೋಗ್ತೀರಿ, ಹೈದರಾಬಾದ್ ಹೋಗ್ತೀರಿ, ತೆಲಂಗಾಣದಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋಗ್ತೀರಿ, ಛತ್ತೀಸ್ಗಢಕ್ಕೆ ಹೋಗ್ತೀರಿ, ಗುಜರಾತ್ಗೆ ಹೋಗ್ತೀರಿ, ಡೆಲ್ಲಿಗೆ ಹೋಗ್ತೀರಿ, ಮುಂಬೈಗೆ ಹೋಗ್ತೀರಿ, ಅಹಮದಾಬಾದ್ಗೆ ಹೋಗ್ತೀರಿ, ತಮಿಳ್ನಾಡಿಗೆ ಹೋಗ್ತೀರಿ, ತಿರುವನಂತಪುರಂಗೆ ಹೋಗ್ತೀರಿ, ಬೆಂಗಳೂರಿಗೆ ಬರ್ತೀರಿ, ಕಲಬುರ್ಗಿಗೆ ಬರ್ತೀರಿ, ಮೈಸೂರಿಗೆ ಹೋಗ್ತೀರಿ, ಬೇರೆ ಯಾವುದೇ ಜಾಗಕ್ಕೆ ಹೋಗ್ತೀರಿ, ಅಲ್ಲಿ ಹೋಟ್ಲ್ಗಳು ಮತ್ತೊಂದು ಮಗದೊಂದು ಒಂದು ಕಡೆ ಪಡಿಪಾಟ್ಲ ಅನುಭವಿಸ್ತಾ ಇದ್ರೆ, ಈ ಕಡೆ ಪೆಟ್ರೋಲ್ ಬಂಕ್ನವ್ರು ಪಾಪ ನೋ ಸ್ಟಾಕ್ ಅಂತ ಬೋರ್ಡ್. ಇನ್ನೊಂದು ಕಡೆ ಏನು ಸಮಸ್ಯೆ, ಅಯ್ಯಯ್ಯೋ ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ಬಿಡದೆ, ನಾಳೆ ನಮ್ಮ ಗಾಡಿಗೆ ಏನು ಮಾಡೋದು, ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಹೆಂಗೆ ಬಿಡೋದು, ನಾವು ಹೆಂಗೆ ಗಾಡಿ ಓಡಿಸ್ಕೊಂಡು ಆಫೀಸ್ಗೆ ಹೋಗೋದು ಅಂದ್ಬಿಟ್ಟು ಜನ ಪೆಟ್ರೋಲ್ ಬಂಕ್ಗಳ ಮುಂದೆ, ಡೀಸೆಲ್ ಬಂಕ್ಗಳ ಮುಂದೆ ಧಾಂಗುಡಿ ಇಟ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ ಕೆಲವು ಕಡೆಗಳಲ್ಲಿ ಪೆಟ್ರೋಲ್ ಬರ್ತಾ ಇದೆ, ಡೀಸೆಲ್ ಬರ್ತಾ ಇದೆ, ಗ್ಯಾಸ್ ಟ್ಯಾಂಕರು ಮತ್ತೊಂದು ಅದು ಇದು ಅದೆಲ್ಲದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ, ಪೆಟ್ರೋಲ್ ಬಗ್ಗೆ ಗಮನ ಹರಿಸಿ, ನಮ್ಮ ಟ್ಯಾಂಕರು ಬಹಳ ಚೆನ್ನಾಗಿದೆ, ಆ ಟ್ಯಾಂಕರು ನೀಟಾಗಿ ಬಂದು ತಲುಪುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಹಾಗಾದ್ರೆ ವಾಟ್ಸ್ ಹ್ಯಾಪನಿಂಗ್? ವಿ ಶುಡ್ ಡಿಕೋಡ್. ನಾವು ಅದನ್ನು ಡಿಕೋಡ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಜನರ ಮುಂದೆ ಬೊಗಳೆ ಬಿಟ್ಕೊಂಡು ಕೂತ್ಕೊಂಡ್ರೆ, ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡ್ರೆ ಈ ನಾಲ್ಗೆನ ದೇವ್ರು ಕ್ಷಮಿಸೋದಿಲ್ಲ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಲೆಟ್ಸ್ ಬಿಗಿನ್ ದಿ ಶೋ. ರಾಜ್ ನ್ಯೂಸ್ನಲ್ಲಿ ಕೆಲವು ವಿಷಯಗಳನ್ನ ಸುಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನ. ಇದು ಸತ್ಯ ಸ್ಫೋಟ. ಲೆಟ್ಸ್ ಸ್ಟಾರ್ಟ್.